ಹಾಯ್, ಹಲೋ, ನಮಸ್ತೆ. ಏನ್ ದೇವಸ್ಥಾನ ಇದು? ಎಲ್ಲಿರೋದು? ಜೋರಾಗಿ ಹೇಳಿ. ಹೇಳ್ರಿ, ಪರವಾಗಿಲ್ಲ. ಯಾರೋ ಒಬ್ರು ಬೆಟ್ಟದ ಮೇಲಿದೆ ಕಾಡು, ಫಾರೆಸ್ಟ್. ಯಾವ ಫಾರೆಸ್ಟ್ ಇದು? ಚನ್ನಪಟ್ಟಣ ಫಾರೆಸ್ಟ್. ನೋಡಿ, ಇದು ಫಾರೆಸ್ಟ್. ಯಾವ ದೇವಸ್ಥಾನ ಅಂದ್ರಿ? ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನ. ಇದು ಫುಲ್ ಬೆಟ್ಟದ ಮೇಲಿದೆ, ಫುಲ್ ಕಾಡು. ಜನಾರ್ದನ ನಮ್ಮ ಅಣ್ಣ ನೋಡಿ ಅಲ್ಲಿ ನಿಂತಿದ್ದಾರೆ. ಇಲ್ಲೊಬ್ರು, ಅಲ್ಲೊಬ್ರು. ಕಾರ್ ಮೇಲ್ಗಡೆನೆ ಬರುತ್ತೆ. ತುಂಬಾ ಚೆನ್ನಾಗಿದೆ ಇಲ್ಲಿ. ಹಂಗೆ ಪುಚ್ಕೊಂಡು ಏನವರ್ಕ. ಹಲೋ, ತುಂಬಾ ಚೆನ್ನಾಗಿದೆ ಇದು ಫಾರೆಸ್ಟ್. ಏನ್ ಫಾರೆಸ್ಟ್ ಇದು? ಯೋಗ ನರಸಿಂಹ ದೇವಸ್ಥಾನ, ಕುಣಿಗೇರಿ ಬೆಟ್ಟ. ಬನ್ನಿ ಇಲ್ಲಿ. ಯಾವ ಬೆಟ್ಟ ಇದು? ಕುಣಿಗೇರಿ ಬೆಟ್ಟ ಅಂತ ಹೇಳ್ಬಿಟ್ಟು. ಇದು ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನ, ಯೋಗ ನರಸಿಂಹ ಸ್ವಾಮಿ ದೇವಸ್ಥಾನ. ಇವರು ತೋಟ ತಗೊಂಡಿದ್ದಾರೆ, ತೋಟದೊಳಗಡೆ ಮನೆ ಕಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ, ಅದನ್ನು ತೋರಿಸ್ತೀನಿ. ಇಲ್ಲೇನೆ ಹತ್ರ, ತುಂಬಾನೇ ಹತ್ರ ಇದೆ. ತುಂಬಾ ಚೆನ್ನಾಗಿದೆ. ಇಲ್ಲಿ ಒಂದ್ಸರಿ ಎಲ್ರು ಬರ್ಬೇಕು. ಥ್ಯಾಂಕ್ ಯು. ಇಲ್ಲಿ ತನಕ ಕಾರ್ ಬರುತ್ತೆ. ಇಲ್ಲೊಂದು ಸ್ವಲ್ಪ ನಡಿಬೇಕಷ್ಟೇನೆ, ತುಂಬಾ ಏನು ನಡಿಬೇಕಾಗಿಲ್ಲ. ಇಲ್ಲಿ ದೇವಸ್ಥಾನಕ್ಕೆ ಮಾತ್ರ ನಡಿಬೇಕಷ್ಟೇನೆ. ಮೇಲ್ ತನಕ ಕಾರ್ಗಳು ಬರುತ್ತೆ. ಇಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಕಾರ್ ಬರೋಕ್ಕೂ. ಹತ್ತೋದೇನು ಕಷ್ಟ ಇಲ್ಲ, ನೋಡೋದಿಕ್ಕೆ ತುಂಬಾ ಚೆನ್ನಾಗಿದೆ. ನೋಡಿ, ಕೋಡಗಲ್ ಹರಿಕ್ಷೇತ್ರ, ಕಣ್ವ ಮಹರ್ಷಿಗಳ ತಪೋಭೂಮಿ. ಪುನರ್ದರ್ಶನಂ ಪ್ರಾಪ್ತಿರಸ್ತು. ನಾರಾಯಣ ನಾರಾಯಣ. ಲಕ್ಷ್ಮೀ ಸುಸ್ತಾಗಿ ಬಂದ್ರೆ ಕೂತ್ಕೊಳ್ಳೋ ಚೇರ್ಗಳೆಲ್ಲ ಇದನ್ನ ಮಾಡಿಸಿದ್ದಾರೆ. ಇಲ್ಲಿ ಹೋಮ ಮಾಡೋದಕ್ಕೆ ಹೋಮದ ಕುಂಡ.
ಬರ್ತಾರಾ? ಪೂರ್ವಶ್ರುತೆ ರಂಗನಾಶೇಷನುಷ್ಠಾಯಾಸ್ಯಾಂ ಶ್ರಯತೋ ಪುಣ್ಯಮೂರ್ತೆ ಗೋಪೀಶಾಶ್ವತಶರಣ್ಯಂ ಭವನಂ ಶ್ರೀಲಕ್ಷ್ಮೀ ನರಸಿಂಹಂ ಕರಾವಲಂಬಂ ವಜ್ರನಕಾಯ ವಿದ್ಮಹೇ ಕೃಷ್ಣಕಾಯ ದೇವಹಿ ತನ್ನೋ ನಾರಸಿಂಹ ಪ್ರಚೋದಯಾತ್ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ದೇವಹಿ ತನ್ನೋ ವಿಷ್ಣು ಪ್ರಚೋದಯಾತ್. ನಮಸ್ತೆ, ನಿಮ್ಮ ಹೆಸರು? ನಮ್ಮ ಹೆಸರು ರಂಗರಾಜ್ ಅಂತ. ರಂಗರಾಜ್ ಅಂತ. ಇದು ಹೇಳಿ, ಎಕ್ಸ್ಪ್ಲೈನ್ ಮಾಡಿ. ಈ ದೇವಸ್ಥಾನದ ವಿಶೇಷ ಏನಪ್ಪಾ ಅಂದ್ರೆ ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಅಯಗ್ರೀವಂ ಉಪಾಸನೆಗೆ. ಶ್ರೀ ಇದು ಕಮ್ಮದ ಯೋಗ ನರಸಿಂಹ ಸ್ವಾಮಿ 1200 ವರ್ಷದ ಹಳೆಯ ದೇವಸ್ಥಾನ. ಇಲ್ಲಿ ಋಷಿಗಳಲ್ಲಿ ಕಣ್ಣೂರು ತಪಸ್ ಮಾಡ್ತಾ ಇದ್ದಾಗ ಸ್ವಯಂ ನರಸಿಂಹಸ್ವಾಮಿ ಕಂಬದಲ್ಲಿ ಅವರಿಗೆ ಯೋಗದ ರೂಪದಲ್ಲಿ ದರ್ಶನ ಕೊಟ್ಟರು. ಅದಕ್ಕೆ ಕಂಬದ ಯೋಗ ನರಸಿಂಹಸ್ವಾಮಿ ಅಂತ ಕರಿತೀವಿ. ಕಣ್ಣೂರು ಇದ್ರು ಅಂತ ತಿಳ್ಕೊಬೇಕು. ಇಲ್ಲಿ ಕಣ್ವಾರ ಇವರಿದೆ. ಈ ಕ್ಷೇತ್ರದಲ್ಲೂ ಕೂಡ ಕರುಣಗಿರಿ, ಈಗ ಪೂರ್ಣಗಿರಿ ಅಂತ ಕರಿತೀವಿ. ಸೊ ಅದರಿಂದ ಕಣ್ಣೂರು ಇದ್ರು. ಅವರು ತಪಸ್ ಮಾಡ್ತಾ ಇರ್ತಕ್ಕಂಥ ಜಾಗ ಇದು. ಅವ್ರು ಇದ್ದಿದ್ದಂಥ ವಾಸ ಮಾಡ್ತಕ್ಕಂಥ ಸ್ಥಳ ಕೇವ್ಸ್ ಅಥವಾ ಗವಿ ಅಂತ ಇದೆ. ಅದು ಕೂಡ ಬೆಟ್ಟದಲ್ಲಿದೆ. ಸೊ ಇದು ವಿಶೇಷವಾಗಿ ಪ್ರತಿ ತಿಂಗಳು ಸ್ವಾತಿ ನಕ್ಷತ್ರ ವಿಶೇಷ, ಮತ್ತೆ ಜಾತ್ರಾ ಮಹೋತ್ಸವಗಳು, ವಿಶೇಷ ಹಬ್ಬ ಹರಿದಿನಗಳು, ಉತ್ಸವಾದಿಗಳು, ಕೈಂಕರ್ಯಗಳು ಕೂಡ ನಡೆಯುತ್ತೆ. ದಿನ ನೀವು ಇಲ್ಲೇ ಬೆಳಗ್ಗೆ ಎಷ್ಟೊತ್ತಿಗೆ ಬರ್ತೀರಾ? ಬೆಳಗ್ಗೆ 9 ರಿಂದ ಸಂಜೆ 4 ಗಂಟೆವರೆಗೂ ಓಪನ್ ಇರುತ್ತೆ. ಪ್ರಸಾದ ಮಾಡ್ಕೊಂಡು ಬರ್ತೀರಾ? ಪ್ರತಿ ದಿವಸ ಪ್ರಸಾದ ವಿನಿಯೋಗ ಇರುತ್ತೆ. ನಿಮ್ದು ಊರು? ಇದೆ ಪೂರ್ಣಗೆರೆ ಅಂತ. ಇಲ್ಲಿದೆ ಎಷ್ಟೊತ್ತು? ಇಲ್ಲಿಂದ 3 ಕಿಲೋಮೀಟರ್ ಆಗುತ್ತೆ. ಬೈಕಲ್ಲಿ ಬರ್ತೀರಾ? ನೋಡಿ, ಎಲ್ಲರೂ ಇಲ್ಲಿ ಬನ್ನಿ. ತುಂಬಾ ಚೆನ್ನಾಗಿದೆ. ಇಲ್ಲಿ ವಾತಾವರಣನೂ ತುಂಬಾ ಚೆನ್ನಾಗಿದೆ. ಬೆಟ್ಟ, ಫಾರೆಸ್ಟ್ ಅಲ್ಲ, ತುಂಬಾ ಚೆನ್ನಾಗಿದೆ. ಫಾರೆಸ್ಟ್ ಎಲ್ಲ ಏನೋ ಅಂತ ತೊಂದರೆ ಏನಿಲ್ಲ. ತೊಂದರೆ ಮಾಡಿ ಅದೇ ಹೇಳ್ತಾ ಇದ್ರು. ಎಲ್ಲ ಚಿರತೆ ಎಲ್ಲ ಇದೆ ಅಂತ ಹೇಳ್ತಾ ಇದ್ರು. ನೋಡಿದ್ರೆ ಗೊತ್ತಾಗುತ್ತೆ ಫಾರೆಸ್ಟ್ ಅಲ್ವಾ. ನೀವು ಸಾಯಂಕಾಲ 5 ಗಂಟೆಗೆ ಹೋಗ್ತಿರಲ್ಲ ಜನ. ಯಾರು ಏನು ಮಾಡಿಲ್ಲ. ಪ್ರಾಣಿನೇ ಕಾಡಿನ ಆಭರಣ ಅಂತ ಹೇಳ್ತೀನಿ. ಏನು ಯಾರು ಏನು ತೊಂದರೆ ಸುಮ್ಮನೆ ನಾವು ತೊಂದರೆ ಮಾಡೋದು, ತೊಂದರೆ ಮಾಡೋದು ಯಾರು ತೊಂದರೆ ಮಾಡೋದು. ಇದು ಕಾಡಿನ ಮಧ್ಯೆನೇ ಇದೆ ಅಲ್ವಾ. ತುಂಬಾ ಚೆನ್ನಾಗಿದೆ. ನೋಡಿ, ಇಲ್ಲೊಂದ್ಸರಿ ಬನ್ನಿ ಅಂತ ಹೇಳಿ. ಹಲೋ ಶ್ರೇಯಸ್, ಹಾಯ್. ಇವರು ತೋಟದಲ್ಲಿ ಮನೆ ಕಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ವಾತಾವರಣ ಅಂತೂ ಸೂಪರ್. ಒಂಥರ ಗಾಳಿ ಎಲ್ಲ ತೋಟದ ಮಧ್ಯೆ ಇರೋದೇ ಒಂದು ಚೆನ್ನ. ಇವ್ರು ಕಟ್ಟಿದ್ದಾರೆ ಅಂದ್ರೆ ಇನ್ನೂ ಚೆನ್ನಾಗಿದೆ. ಒಂದ್ಸರಿ ಇಲ್ಲಿ ಬಂದು ನೋಡ್ಕೊಂಡು ಹೋಗಿ. ಲಕ್ಷ್ಮೀ ನರಸಿಂಹನ, ಯೋಗ ನರಸಿಂಹ, ಯೋಗ ಲಕ್ಷ್ಮೀ ನರಸಿಂಹನ ಬಂದು ನೋಡ್ಕೊಂಡು ಹೋಗಿ. ಥ್ಯಾಂಕ್ ಯು. ನೋಡಿ, ಇವರು ರಥ ಮಾಡಿಸ್ಬೇಕು ಅಂತ ಇದ್ದಾರಂತೆ. ಅದಕ್ಕೆ ದುಡ್ಡನ್ನು ಸಂಗ್ರಹ ಮಾಡ್ತಾ ಇದ್ದಾರೆ. ಯಾರಿಗಾದ್ರೂ ಬೇಕು ಅಂದರೆ ಇವ್ರದ್ದು ನಂಬರು ಎಲ್ಲ, ಬ್ಯಾಂಕ್ ಖಾತೆ ನಂಬರು ಎಲ್ಲ ಕೊಟ್ಟಿದ್ದಾರೆ. ಇವರಿಗೆ ಬೇಕು ಅನ್ನೋರು ದುಡ್ಡು ಹಾಕ್ಬೋದು. ಎಲ್ಲರೂ ಸಹಾಯ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಒಂದು ದೇವಸ್ಥಾನಕ್ಕೋಸ್ಕರ ಒಂದು ರಥ ಆಗಲಿ, ತೇರಾಗಲಿ ಅಂತ ಹೇಳಿಬಿಟ್ಟು ಚೆನ್ನಾಗಿರುತ್ತೆ. ಇಲ್ಲಿ ಎಲ್ಲರೂ ಸಹಾಯ ಮಾಡಿ. ಥ್ಯಾಂಕ್ ಯು. ಭಾಗ್ಯ ಫೋಟೋಗ್ರಾಫರ್ ನೇಮ್ ಮೆನ್ಷನ್ ಮಾಡಬೇಡ. ಭಾಗ್ಯ ಫೋಟೋಗ್ರಾಫರ್ ಮಾತಾಡ್ಬೇಕಪ್ಪ. ಏನ್ ಮಾತಾಡೋದು?
ಹಿಂಗೆ ನೀ ಇಷ್ಟೊತ್ತು ಮಾತಾಡ್ತಾ ಇದ್ದೆ ಹೇಳು. ಹಾ, ಚೆನ್ನಾಗಿದೆ ದೇವಸ್ಥಾನ. ಥ್ಯಾಂಕ್ ಯು.